ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಫಾರ್ ಆಲ್ ಫಾರ್ ಬೀಯಿಂಗ್ ಇನ್ ಅವರ್ ಯೂಟ್ಯೂಬ್ ಚಾನಲ್. ಈ ವಾರದ ಕರೆಂಟ್ ಅಫೇರ್ಸ್ನ ಸ್ಟಾರ್ಟ್ ಮಾಡೋಣ. ಈ ವಾರದ ಕರೆಂಟ್ ಅಫೇರ್ಸು ನವೆಂಬರ್ 5ರಿಂದ ನವೆಂಬರ್ 11ರವರೆಗೆ ಇರುತ್ತೆ. ಇದು ವೀಕ್ಲಿ ಕರೆಂಟ್ ಅಫೇರ್ಸ್ನ 2ನೇ ವೀಡಿಯೋ ಆಗಿರುತ್ತೆ. ಫಸ್ಟ್ ವೀಡಿಯೋ ಯಾರೆಲ್ಲ ನೋಡಿಲ್ಲ ದಯವಿಟ್ಟು ಯೂಟ್ಯೂಬ್ ಚಾನಲಲ್ಲಿರುತ್ತೆ, ದಯವಿಟ್ಟು ಹೋಗಿ ನೋಡಿ ಅಂತ ಹೇಳ್ತೀನಿ. ಯಾವುದೇ ಥರ ಮಾಡಿದೆ ವಿಡಿಯೋನ ಸ್ಟಾರ್ಟ್ ಮಾಡಿ. ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಕರ್ನಾಟಕ ಸಂಗೀತದ ಪಿತಾಮಹ ಎಂದು ಪುರಂದರದಾಸರನ್ನು ಕರೆಯುತ್ತಾರೆ. ಮೈಸೂರು ಸಂಗೀತ ಸುಗಂಧ 2024 ಕಾರ್ಯಕ್ರಮವು ದಾಸ ಸಾಹಿತ್ಯ ಕರ್ನಾಟಕ ಸಂಗೀತಕ್ಕೆ ಸಂಬಂಧಿಸಿದೆ. ಕರ್ನಾಟಕ ಸಂಗೀತದ ಮೂಲಭೂತ ಅಧ್ಯಯನವನ್ನು ಸರಾವಳಿಗಳು ಮತ್ತು ಅಲಂಕಾರ ಎಂದು ಕರೆಯಲಾಗುತ್ತದೆ. ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ಎ 1 and 2 ಓನ್ಲಿ, ಬಿ 2 and 3 ಓನ್ಲಿ, ಸಿ ಆಲ್ ಆಫ್ ದಿ ಅಬವ್, ಡಿ ಮೆನ್ ಆಫ್ ದಿ ಅಬವ್. ಇದು ಕರೆಕ್ಟ್ ಆದ ಆನ್ಸರ್ ನೋಡೋಣ. ಕರೆಕ್ಟ್ ಆದ ಆನ್ಸರ್ ಇಟ್ಟು ಆಲ್ ಆಫ್ ದಿ ಅಬವ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪ್ರಾರಂಭಿಸಿದ ವರ್ಷ ಯಾವುದು? 1968, 1966, 1973, 1970. ಇದು ಕರೆಕ್ಟ್ ಆದ ಆನ್ಸರ್ ನೋಡೋಣ. ಇದು ಕರೆಕ್ಟ್ ಆದ ಆನ್ಸರ್ ಬಂದ್ಬಿಟ್ಟು 1966. ಕರ್ನಾಟಕ ರಾಜ್ಯದ 2ನೇ ಅತ್ಯುನ್ನತ ಗೌರವವನ್ನು ಕರ್ನಾಟಕ ಸರ್ಕಾರವು ನವೆಂಬರ್ 1ರಂದು ರಾಜ್ಯ ಸ್ಥಾಪನೆ ದಿನಾಚರಣೆ ಅಂದರೆ ನವೆಂಬರ್ 1ನೇ ತಾರೀಕು ಈ ಪ್ರಶಸ್ತಿಯನ್ನು ನೀಡಲಾಗುತ್ತೆ. ಇದನ್ನು 1966ರಲ್ಲಿ ಸ್ಥಾಪಿಸಲಾಗಿದೆ. ಈ ಪ್ರಶಸ್ತಿ 5 ಲಕ್ಷ ನಗದು ಬಹುಮಾನ ಮತ್ತು 25 ಗ್ರಾಂ ಚಿನ್ನದ ಪದಕದೊಂದಿಗೆ ಪಾರಿತೋಷಿಕವನ್ನು ಹೊಂದಿದೆ. 2024ನೇ ಸಾಲಿನ ರಾಜ್ಯೋತ್ಸವ ಪ್ರಶಸ್ತಿಗೆ ಸುಮಾರು 69 ಮಂದಿಯನ್ನು ಆಯ್ಕೆ ಮಾಡಲಾಗಿದೆ. ಅದರಲ್ಲಿ ಸುಮಾರು 10,000ಕ್ಕೂ ಹೆಚ್ಚು ಹೆರಿಗೆ ಮಾಡಿಸಿರುವ ರಾಯಚೂರಿನ ವಲ್ಲಮ್ಮ ಸೂಲಗಿತ್ತಿ ಮತ್ತು ಇತ್ತೀಚೆಗೆ ತುಂಗಭದ್ರಾ ಜಲಾಶಯ ಕ್ರಸ್ಟ್ ಗೇಟ್ನ ಮರಳಿ ಅಳವಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ಅಧಿಕಾರಿ ಕನ್ನಯ್ಯ ನಾಯ್ಡು ಇವರಿಗೆ, ಅದೇ ರೀತಿ ವೀರಪ್ಪ ಮೊಯ್ಲಿ, BT ಲಲಿತಾ, ಈ ರೀತಿ ಸೇರಿ ಸುಮಾರು 69 ಜನರಿಗೆ ಈ ಬಾರಿಯ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಲಾಗಿದೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 3. 2017ರಲ್ಲಿ ಭಾರತದ ಸಾಮಾನ್ಯ ಬಜೆಟ್ನೊಂದಿಗೆ ರೈಲ್ವೆ ಬಜೆಟನ್ನು ವಿಲೀನಗೊಳಿಸಲಾಗಿದೆ. ಆದರೆ ಯಾವ ಸಮಿತಿಯ ಶಿಫಾರಸಿನ ಮೇರೆಗೆ ಈ ರೈಲ್ವೆ ಬಜೆಟನ್ನು ವಿಲೀನಗೊಳಿಸಲಾಗಿದೆ ಅಂತ ಕ್ವಶನ್ ಕೇಳಿದ್ದಾರೆ. ಇದಕ್ಕೆ ಆನ್ಸರ್ ನೋಡೋಣ ಇವಾಗ. ಕರೆಕ್ಟ್ ಆದ ಆನ್ಸರ್ ಬಂದ್ಬಿಟ್ಟು ವಿವೇಕ್ ದೇಬ್ರಾಯ್ ಸಮಿತಿ. ವಿವೇಕ್ ದೇಬ್ರಾಯರು ಪ್ರಧಾನಮಂತ್ರಿಗಳ ಮುಖ್ಯ ಆರ್ಥಿಕ ಸಲಹೆಗಾರರಾಗಿ ಕೆಲಸ ಮಾಡಿರ್ತಾರೆ. ಆ ವೇಳೆಯಲ್ಲಿ ಇವರು ಈ ರೈಲ್ವೆ ಬಜೆಟ್ನ ವಿಲೀನಗೊಳಿಸೋಕ್ಕೆ ಶಿಫಾರಸನ್ನು ಮಾಡಿದ್ದಾರೆ. ಇತ್ತೀಚೆಗೆ ಇವರು ನಿಧನರಾಗಿರ್ತಾರೆ, ಅದಕ್ಕಾಗಿ ಈ ಕ್ವಶನ್ನ ಕೇಳಲಾಗಿದೆ. ಸುಮಾರು 69 ವರ್ಷಕ್ಕೆ ನಿಧನವನ್ನು ಹೊಂದಿದ್ದಾರೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಕೆಳಗಿನ ಯಾವ ದೇಶವು ಟೈಫೂನ್ ಕಾಂಗ್ರೆ ಎಂದು ಕರೆದಿದೆ? ಕಾಂಬೋಡಿಯಾ, ಫಿಲಿಪೀನ್ಸ್, ಚೀನಾ, ಅಂದರೆ ಟೈಫೂನ್ ಕಾಂಗ್ರೆ ಅಂತ ಯಾವ ದೇಶ ನಾಮಕರಣ ಮಾಡಿದೆ ಅಂತ ಈ ಕ್ವಶನ್. ಓಕೆ, ಆನ್ಸರ್ ನೋಡೋಣ. ಇದಕ್ಕೆ ಕಾಂಬೋಡಿಯಾ ಕರೆಕ್ಟ್ ಆದ ಉತ್ತರ ಆಗಿರುತ್ತೆ. ಜಾಯಿಂಟ್ ಟೈಫೂನ್ ವಾರ್ನಿಂಗ್ ಸೆಂಟರ್ JTWC ಪ್ರಕಾರ ಟೈಫೂನ್ ಕಾಂಗ್ರೆ ಇದು ಗಂಟೆಗೆ 200 ಕಿಲೋಮೀಟರ್ ಅಷ್ಟು ಸ್ಪೀಡಾಗಿ ಬಂದು ದಾಳಿ ಮಾಡಿರುತ್ತೆ. ಇದು ತೈವಾನ್ನಲ್ಲಿ ತುಂಬ ಹಾನಿಯನ್ನು ಮಾಡಿರುತ್ತೆ. ನೆಕ್ಸ್ಟ್ ಕ್ವಶನ್ ಹೋಗೋಣ ಇವಾಗ. ಬೆಸೆಲ್ ನಾರ್ಮ್ಸ್ ಎಂಬ ಪದವು ಇತ್ತೀಚೆಗೆ ಸುದ್ದಿಯಲ್ಲಿತ್ತು. ಇದು ಯಾವುದಕ್ಕೆ ಸಂಬಂಧಿಸಿದೆ? ಬ್ಯಾಂಕಿಂಗ್ ಸೆಕ್ಟರ್, ಸೂಪರ್ ಕಂಪ್ಯೂಟರ್, ಎನ್ವೈರ್ಮೆಂಟ್, ಕನ್ವೆನ್ಷನ್, ನನ್ ಆಫ್ ದಿ ಅಬವ್. ಕರೆಕ್ಟ್ ಆದ ಆನ್ಸರ್ ಬಂದ್ಬಿಟ್ಟು ಬ್ಯಾಂಕಿಂಗ್ ಸೆಕ್ಟರ್. ಬೆಸೆಲ್ ಮಾನದಂಡಗಳು ಅಥವಾ ಬೆಸೆಲ್ ಒಪ್ಪಂದಗಳು ಬ್ಯಾಂಕಿಂಗ್ ಮೇಲ್ವಿಚಾರಣೆಯ ಬೆಸೆಲ್ ಸಮಿತಿ ನೀಡಲಾದ ಅಂತಾರಾಷ್ಟ್ರೀಯ ಬ್ಯಾಂಕಿಂಗ್ ನಿಯಮಗಳಾಗಿವೆ. ಈ ಅಂತಾರಾಷ್ಟ್ರೀಯ ಬ್ಯಾಂಕಿಂಗ್ ನಿಯಮನ ರೂಪಿಸುವುದು ಬೆಸೆಲ್ನ ಸ್ವಿಟ್ಜರ್ಲ್ಯಾಂಡ್ನಲ್ಲಿರುತ್ತೆ. ಇದರ ಪ್ರಧಾನ ಕಚೇರಿ ಸ್ವಿಟ್ಜರ್ಲ್ಯಾಂಡ್ನಲ್ಲಿರುತ್ತೆ. ಬ್ಯೂರೋ ಆಫ್ ಇಂಟರ್ನ್ಯಾಷನಲ್ ಸೆಟಲ್ಮೆಂಟ್, ಅಂದರೆ ಈ ಬ್ಯಾಂಕಿಂಗ್ ನಿಯಮಗಳನ್ನ ಮಾಡೋದು ಈ ಬ್ಯೂರೋ ಆಫ್ ಇಂಟರ್ನ್ಯಾಷನಲ್ ಸೆಟಲ್ಮೆಂಟ್. ಇದು ಬೆಸೆಲ್ 1, ಅದೇ ರೀತಿ 2
ಅದೇ ರೀತಿ 3 ಈ ಥರ ನಾರ್ಮ್ಸ್ ಅಂದರೆ ಮಾನದಂಡಗಳು ಇದಾವೆ. ಅದರಲ್ಲಿ ನಮ್ಮ ಇಂಡಿಯಾ ಮಾಡೋದು ಬೆಸೆಲ್ 2ನ ಇಂಡಿಯಾ ಒಪ್ಪಿಕೊಂಡಿದೆ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ ಇವಾಗ. ಭಾರತ ಮತ್ತು ಅಮೆರಿಕ ನಡುವೆ ನಡೆದ ವ್ಯಾಯಾಮ ಅಂದರೆ ಮಿಲಿಟರಿ ಎಕ್ಸಸೈಸ್ ವಜ್ರ ಪ್ರಹಾರ ಕೆಳಗಿನ ಯಾವ ಸ್ಥಳದಲ್ಲಿ ನಡೆಯಲಾಯಿತು? ವಿಶಾಖಪಟ್ಟಣ, ಸ್ಯಾನ್ ಫ್ರಾನ್ಸಿಸ್ಕೋ, ಇಡಾಚೋ, ಡೆರಾಡೂನ್. ಇದಕ್ಕೆ ಕರೆಕ್ಟಾದ ಆನ್ಸರ್ ಬಂದ್ಬಿಟ್ಟು USA ಇಡಾಹೋದಲ್ಲಿ. ಇದು US ಮತ್ತು ಇಂಡಿಯಾದಲ್ಲಿ ಜಂಟಿ ವ್ಯಾಯಾಮ ಆಗಿರುತ್ತೆ ವಜ್ರ ಪ್ರಹಾರ. ಇದು 15ನೇ ಆವೃತ್ತಿ ಆಗಿರುತ್ತೆ. ಇದು 2024 ನವೆಂಬರ್ 2ರಿಂದ 2022ವರೆಗೆ ನಡೆಯಲಿದೆ ಇಡಾಹೋದಲ್ಲಿ. US ಇಡಾಹೋದ ಆರ್ಚರ್ಡ್ ಯುದ್ಧ ತರಬೇತಿ ಕೇಂದ್ರದಲ್ಲಿ ಇದನ್ನು ನಡೆಸಲಾಗುತ್ತದೆ. ಕ್ವಶನ್ ನಂಬರ್ 7 ನೋಡೋಣ ಇವಾಗ. ಇಂಡೋನೇಷ್ಯಾದ ಜಕಾರ್ತಾದಲ್ಲಿ ಭಾರತ ಮತ್ತು ಇಂಡೋನೇಷ್ಯಾ ನಡುವೆ ಈ ಕೆಳಗಿನ ಯಾವ ವ್ಯಾಯಾಮವು ನಡೆಸಲಾಗುತ್ತದೆ? ಆಪ್ಷನ್ಸ್: ಮಿತ್ರಶಕ್ತಿ, ವ್ಯಾಯಾಮ ಮೈತ್ರಿ, ಗರುಡ ಶಕ್ತಿ, ವ್ಯಾಯಾಮ ಖಜಿಂದ ವ್ಯಾಯಾಮ. ಇದು ಕರೆಕ್ಟ್ ಆದ ಆನ್ಸರ್ ಬಂದ್ಬಿಟ್ಟು ನೋಡೋಣ ಇವಾಗ. ಇದು ಗರುಡ ಶಕ್ತಿ ವ್ಯಾಯಾಮ. ಗರುಡ ಶಕ್ತಿ ವ್ಯಾಯಾಮ ಭಾರತ ಮತ್ತು ಇಂಡೋನೇಷ್ಯಾದ ನಡುವೆ ಜಂಟಿ ಮಿಲಿಟರಿ ವ್ಯಾಯಾಮವಾಗಿರುತ್ತೆ. ಇದು ಉದ್ದೇಶ ಏನಾಗಿರುತ್ತೆ ಅಂದರೆ ಭಯೋತ್ಪಾದನಾ ನಿಗ್ರಹ ಕಾರ್ಯಾಚರಣೆಯಲ್ಲಿ ಇಂಡೋನೇಷ್ಯಾ ಮತ್ತು ಭಾರತ ಸಹಕಾರ ಮತ್ತು ಸಾಮರ್ಥ್ಯಗಳನ್ನು ಹೆಚ್ಚಿಸಿಕೊಳ್ಳುವಲ್ಲಿ ಇದು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಇದು 9ನೇ ಆವೃತ್ತಿ ಆಗಿರುತ್ತೆ. ಓಕೆ, ಇಂಡೋನೇಷ್ಯಾದ ಜಕಾರ್ತಾದಲ್ಲಿ ಇದು ನಡೆದಿರುತ್ತೆ. ನೆಕ್ಸ್ಟ್ ಕ್ವಶನ್ ನೋಡೋಣ. TB ರೋಗವನ್ನು ನಿರ್ಮೂಲನೆ ಮಾಡುವ ಭಾರತದ ಗುರಿ ಏನು? ಅಂದರೆ TB ಅಂದರೆ ಟ್ಯೂಬರ್ಕ್ಯುಲೋಸಿಸ್. 2026, 2025, 2028, 2030. ಸೊ ಕರೆಕ್ಟ್ ಆದ ಆನ್ಸರ್ ನೋಡೋಣ ಇವಾಗ. 2025. ಕ್ಷಯರೋಗವು ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸ್ ಅಂದರೆ MT ನಿಂದ ಉಂಟಾಗುವ ಸಾಂಕ್ರಾಮಿಕ ಬ್ಯಾಕ್ಟೀರಿಯಾ ಕಾಯಿಲೆ ಆಗಿರುತ್ತೆ. ಇದು ಉಸಿರಾಟದ ಮಾರ್ಗದ ಮೂಲಕ ಮನುಷ್ಯನಿಗೆ ಹರಡುತ್ತೆ. ಇದು ಸಾಮಾನ್ಯವಾಗಿ ಶ್ವಾಸಕೋಶದ ಮೇಲೆ ಪರಿಣಾಮವನ್ನು ಬೀರುತ್ತೆ, ಅಂದರೆ ಲಂಗ್ಸ್ ಮೇಲೆ ಎಫೆಕ್ಟ್ ಆಗುತ್ತೆ. ಅಂದರೆ ವರ್ಲ್ಡ್ TB ದಿನವನ್ನು ಮಾರ್ಚ್ 24ರಂದು ಆಚರಣೆ ಮಾಡ್ತೀವಿ. ಜಾಗತಿಕ ಗುರಿ ಅಂದರೆ ಇದನ್ನು ಎಲಿಮಿನೇಟ್ ಮಾಡೋದು TBಯನ್ನು 2030 ಇದೆ. ಭಾರತದ ಗುರಿ 2025 ಇದೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಕೆಳಗಿನ ಯಾವ ದೇಶವು ಬಾಲ್ಫೋರ್ ಘೋಷಣೆಗೆ ಸಂಬಂಧಿಸಿದೆ? ಜಪಾನ್, UK, ಚೀನಾ, ಇಸ್ರೇಲ್. ಇದಕ್ಕೆ ಕರೆಕ್ಟ್ ಆದ ಆನ್ಸರ್ ಬಂದ್ಬಿಟ್ಟು ಇಸ್ರೇಲ್. ಅಂದರೆ ಈ ಘೋಷಣೆಯು ಬಾಲ್ಫೋರ್ ಘೋಷಣೆಯು 1917ರಲ್ಲಿ ಮೊದಲ ವಿಶ್ವಯುದ್ಧದ ಸಮಯದಲ್ಲಿ ಬ್ರಿಟಿಷ್ ಸರ್ಕಾರ ನೀಡಿದ ಸಾರ್ವಜನಿಕ ಹೇಳಿಕೆಯಾಗಿರುತ್ತೆ. ಇದು ಪ್ಯಾಲೆಸ್ತೀನಲ್ಲಿ ಯಹೂದಿಗಳಿಗೆ ಜನರಿಗೆ ರಾಷ್ಟ್ರೀಯ ಮನೆ ಸ್ಥಾಪನೆಗೆ ತನ್ನ ಬೆಂಬಲವನ್ನು ಘೋಷಿಸಿತು. ಇದರಿಂದಾಗಿ ಹೊಸ ರಾಷ್ಟ್ರ ಸೃಷ್ಟಿಯಾಯಿತು, ಅದುವೇ ಇಸ್ರೇಲ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ ಇವಾಗ. ಕ್ವಶನ್ ನಂಬರ್ 10. ನಿಂಗೋಲ್ ಚೌಕೋಬಾ ಹಬ್ಬವನ್ನು ಈ ಕೆಳಗಿನ ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ? ಮಣಿಪುರ್, ಮಧ್ಯಪ್ರದೇಶ್, ಮೇಘಾಲಯ, ಜಾರ್ಖಂಡ್. ಇದಕ್ಕೆ ಕರೆಕ್ಟ್ ಆದ ಆನ್ಸರ್ ಬಂದ್ಬಿಟ್ಟು ಮಣಿಪುರ್ನ ನಿಂಗೋಲ್ ಚೌಕೋಬಾ ಇದು ವಿವಾಹಿತ ಮಹಿಳೆಯರಿಗೆ ಎಂದಲೇ ಆಚರಿಸುವಂಥ ಹಬ್ಬವಾಗಿರುತ್ತೆ. ಇದನ್ನು ಯಾಂಗೆಹಿ ನೀನಾ ಪನ್ಬಾ ಅಂತಲೂ ಕರೆಯುತ್ತಾರೆ. ಇದು ಚಂದ್ರನ ಅಂದರೆ ನವೆಂಬರ್ ತಿಂಗಳಲ್ಲಿ 2ನೇ ತಿಂಗಳಿಂದ ಆಚರಣೆ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ ಇವಾಗ. ಕ್ವಶನ್ ನಂಬರ್ 11. ಅಂತಾರಾಷ್ಟ್ರೀಯ ಸೋಲಾರ್ ಅಲಯನ್ಸ್ನ ಮುಖ್ಯ ಕಚೇರಿ ಇರುವುದು ಎಲ್ಲಿ? ಅಂದರೆ ನವದೆಹಲಿ. ಪ್ರಸ್ತುತ ಅಲಯನ್ಸ್ನ ಅಧ್ಯಕ್ಷ ಸ್ಥಾನವನ್ನು ಫ್ರಾನ್ಸ್ ದೇಶ ವಹಿಸಿಕೊಂಡಿದೆ. 2017ರಲ್ಲಿ IAC ಸ್ಥಾಪಿಸಲಾಗಿದೆ. ಇದಕ್ಕೆ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ಅಂದರೆ 1 ಓನ್ಲಿ, 2 ಓನ್ಲಿ, ಆಲ್ ಆಫ್ ದಿ ಅಬವ್, ನನ್ ಆಫ್ ದಿ ಅಬವ್. ಇದು ಕರೆಕ್ಟಾದ ಆನ್ಸರ್ ನೋಡೋಣ. ಇದಕ್ಕೆ ಕರೆಕ್ಟಾದ ಆನ್ಸರ್ ಬಂದ್ಬಿಟ್ಟು ನನ್ ಆಫ್ ದಿ ಅಬವ್. ಯಾಕಂದರೆ ಇದು ಅಂತಾರಾಷ್ಟ್ರೀಯ ಸೌರ ಅಲಯನ್ಸ್ನ ಮುಖ್ಯ ಕಚೇರಿ ಬಂದ್ಬಿಟ್ಟು ಇರೋದು ಗುರುಗ್ರಾಮದಲ್ಲಿ. ಓಕೆ, ಮತ್ತು ಪ್ರಸ್ತುತ ಸೋಲಾರ್ ಅಲಯನ್ಸ್ನ ಅಧ್ಯಕ್ಷ ಸ್ಥಾನವನ್ನು ಇಲ್ಲಿದೆ ನೋಡಿ. ಇದು 2015ರಲ್ಲಿ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಇದು
ಅಂತರ್ ಸರ್ಕಾರಿ ಸಂಸ್ಥೆಯಾಗಿದ್ದು ಇದನ್ನು 2015ರಲ್ಲಿ ಪ್ಯಾರಿಸ್ನಲ್ಲಿ ವಿಶ್ವಸಂಸ್ಥೆಯ ಹವಾಮಾನ ಬದಲಾವಣೆ ಸಮ್ಮೇಳನದಲ್ಲಿ ಭಾರತ ಮತ್ತು ಫ್ರಾನ್ಸ್ ದೇಶದ ಅಧ್ಯಕ್ಷರು ಪ್ರಾರಂಭಿಸಿರ್ತಾರೆ. ಇದರ ಪ್ರಧಾನ ಕಚೇರಿ ಬಂದ್ಬಿಟ್ಟು ಭಾರತದ ಗುರುಗ್ರಾಮದಲ್ಲಿರುತ್ತೆ. ಎಲ್ಲಿ ಅಂದರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಸೋಲಾರ್ ಎನರ್ಜಿಯಲ್ಲಿ. ಇದರ ಮುಖ್ಯ ಉದ್ದೇಶ ಒನ್ ಸನ್ ಒನ್ ವರ್ಲ್ಡ್ ಒನ್ ಗ್ರಿಡ್. ಇದು ಭಾರತವು 2018ರಲ್ಲಿ ಒಂದು ಉಪಕ್ರಮವನ್ನು ಅಂದರೆ ಇಂಟರ್ನ್ಯಾಷನಲ್ ಸೋಲಾರ್ ಅಲೈನ್ಸ್ ಅಲ್ಲಿ ಹೊರಡಿಸಿದೆ. ಇದನ್ನು ಗಡಿಯುದ್ದಕ್ಕೂ ಇಂಧನ ಪೂರೈಕೆಯನ್ನು ಸಂಪರ್ಕಿಸುವ ಗುರಿಯೊಂದಿಗೆ ಇದನ್ನು ಹೊರಡಿಸಿದೆ. ಭಾರತ ಮತ್ತು ಫ್ರಾನ್ಸ್ 2024ರಿಂದ 2026ರವರೆಗೆ ಎರಡೂ ದೇಶಗಳು ಅಧ್ಯಕ್ಷ ಮತ್ತು ಸಹ ಅಧ್ಯಕ್ಷ ಅಂದರೆ ಉಪಾಧ್ಯಕ್ಷ ಸ್ಥಾನವನ್ನು ಹೊಂದಿದೆ. ಭಾರತ ಈಗಿನ 2024ರವರೆಗೂ ಅಧ್ಯಕ್ಷ, ಫ್ರಾನ್ಸ್ ಮತ್ತು ಉಪಾಧ್ಯಕ್ಷ ಸ್ಥಾನವನ್ನು ಹೊಂದಿದೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಮೌಂಟ್ ಲೆವ್ಟೋಬಿ ಈ ಕೆಳಗಿನ ಯಾವ ದೇಶದಲ್ಲಿ ಕಂಡುಬರ್ತದೆ? ಜಪಾನ್, ತೈವಾನ್, ಇಂಡೋನೇಷ್ಯಾ. ಇದು 2 ಸಲ ಇದರಾಗಿದೆ ಜಪಾನ್ ಅಂತ. ಇದಕ್ಕೆ ಕರೆಕ್ಟ್ ಆನ್ಸರ್ ನೋಡೋಣ ಇವಾಗ. ಇದು ಇಂಡೋನೇಷ್ಯಾ. ಇದು ವರ್ಲ್ಡ್ ಲಾರ್ಜೆಸ್ಟ್ ಆಕ್ಟಿವ್ ವೋಲ್ಕ್ಯಾನೋ ಮೌನಾಲೋವಾ ಆ್ಯಂಡ್ ಇದು ಮೌಂಟ್ ಲೆವ್ಟೋಬಿ ಲಾಕಿ ಇರಪ್ಸ್ ಅಲ್ಲಿ ಕಂಡುಬರುತ್ತೆ. ಅದಕ್ಕಾಗಿ ಇದು ನ್ಯೂಸಲ್ಲಿದೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಕೆಳಗಿನಗಳಲ್ಲಿ ಯಾವ ದೇಶ ಮೊದಲ ಏಷ್ಯನ್ ಬೌದ್ಧ ಶೃಂಗಸಭೆಯನ್ನು ಆಯೋಜಿಸುತ್ತದೆ? ಜಪಾನ್, ಭಾರತ್, ಇಂಡೋನೇಷ್ಯಾ, ಚೀನಾ. ಇದಕ್ಕೆ ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು ಭಾರತದಲ್ಲಿ ಮೊದಲ ಏಷ್ಯನ್ ಬೌದ್ಧ ಶೃಂಗಸಭೆ ನವದೆಹಲಿಯಲ್ಲಿ ನಡೆದಿದೆ. ಈ ಶೃಂಗಸಭೆ ಸಂಸ್ಕೃತಿ ಸಚಿವಾಲಯ ಮತ್ತು ಅಂತಾರಾಷ್ಟ್ರೀಯ ಬೌದ್ಧ ಒಕ್ಕೂಟ IBCಯು ಆಯೋಜಿಸಿದೆ. ಥೀಮ್ ಏನಪ್ಪ ಅಂದರೆ ಏಷ್ಯಾವನ್ನು ಬಲಪಡಿಸುವಲ್ಲಿ ಬುದ್ಧ ಧಮ್ಮದ ಪಾತ್ರ ಏನು ಅನ್ನೋದು ಈ ವರ್ಷದ ಬೌದ್ಧ ಸಮ್ಮೇಳನದ ಥೀಮ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಪ್ರಧಾನಮಂತ್ರಿ ವಿದ್ಯಾಲಕ್ಷ್ಮಿ ಯೋಜನೆಯ ಪ್ರಾಥಮಿಕ ಉದ್ದೇಶವೇನು? ವಿದೇಶದಲ್ಲಿ ಉನ್ನತ ಶಿಕ್ಷಣ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ಒದಗಿಸುವುದು, ಭಾರತದಲ್ಲಿ ಉನ್ನತ ಶಿಕ್ಷಣ ಅನುಸರಿಸುವ ವಿದ್ಯಾರ್ಥಿಗಳಿಗೆ ಹಣಕಾಸಿನ ನೆರವು ನೀಡುವುದು, ವಿದ್ಯಾರ್ಥಿಗಳಲ್ಲಿ ರಜಾಕಾಲದ ಶಿಕ್ಷಣವನ್ನು ಉತ್ತೇಜಿಸಲು ಲ್ಯಾಪ್ಟಾಪ್ ಮತ್ತು ಶೈಕ್ಷಣಿಕ ಸಾಮಗ್ರಿಗಳ ಖರೀದಿಗೆ ಸಾಲ ನೀಡುವುದು. ಇದು ಕರೆಕ್ಟಾದ ಆನ್ಸರ್ ನೋಡೋಣ. ಭಾರತದಲ್ಲಿ ಉನ್ನತ ಶಿಕ್ಷಣವನ್ನು ಅನುಸರಿಸುವ ಮತ್ತು ವಿದ್ಯಾರ್ಥಿಗಳಿಗೆ ಹಣಕಾಸಿನ ನೆರವು ನೀಡಲು ಈ ಯೋಜನೆಯನ್ನು ಹಮ್ಮಿಕೊಂಡಿದ್ದಾರೆ. ಇದು ವಿದ್ಯಾಲಕ್ಷ್ಮಿ ಯೋಜನೆಯು ಕೊಲ್ಯಾಟ್ರಲ್ ಫ್ರೀ ಗ್ಯಾರಂಟೆಡ್ ಫ್ರೀ ಲೋನನ್ನು ನೀಡುತ್ತೆ. ಯಾರು ಹೈಯರ್ ಎಜುಕೇಷನ್ಗೆ ಇಂಡಿಯಾದಲ್ಲಿ ಮಾಡೋರಿಗೆ ಮಾತ್ರ. ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಟ್ ಆಫ್ ಇನ್ ಇಂಡಿಯಾ. ಓಕೆ, ಇವಾಗ ನೆಕ್ಸ್ಟ್ ಕ್ವಶನ್ ನೋಡೋಣ. ಕೆಳಗಿನ ಯಾವ ಸಚಿವಾಲಯವು ಗಂಗಾ ಉತ್ಸವವನ್ನು ಆಯೋಜಿಸುತ್ತದೆ? ಸಂಸ್ಕೃತಿ ಸಚಿವಾಲಯ, ಪ್ರವಾಸೋದ್ಯಮ, ಪರಿಸರ ಮತ್ತು ಅರಣ್ಯ, ಜಲ ಶಕ್ತಿ ಸಚಿವಾಲಯ. ಇದೆ ಕರೆಕ್ಟಾದ ಆನ್ಸರ್ ಬಂದ್ಬಿಟ್ಟು ಜಲಶಕ್ತಿ ಸಚಿವಾಲಯ ಹರಿದ್ವಾರದಲ್ಲಿ ಗಂಗಾ ಉತ್ಸವ 2024 ಹಮ್ಮಿಕೊಂಡಿದೆ. ಓಕೆ, ಕ್ವಶನ್ ನಂಬರ್ 16. ಭಾರತದಲ್ಲಿ ಯಾವ ರಾಜ್ಯವು ಇತ್ತೀಚೆಗೆ ಹೀಟ್ ವೇವ್ಸ್ ಶಾಖದ ಅಲೆಗಳನ್ನು ರಾಜ್ಯದ ನಿರ್ದಿಷ್ಟ ವಿಪತ್ತು ಎಂದು ಸೂಚಿಸಿದೆ? ಮಹಾರಾಷ್ಟ್ರ, ತಮಿಳುನಾಡು, ಉತ್ತರ ಪ್ರದೇಶ, ರಾಜಸ್ಥಾನ. ಇದಕ್ಕೆ ಕರೆಕ್ಟಾದ ಆನ್ಸರ್ ನೋಡೋಣ. ತಮಿಳುನಾಡು ಸರ್ಕಾರ ಇತ್ತೀಚೆಗೆ ಹೀಟ್ ವೇವ್ಸ್ನ ರಾಜ್ಯದ ವಿಪತ್ತು ಎಂದು ಘೋಷಿಸಿದೆ. ಇದು ಶಾಖದ ಅಲೆಗಳು ಅಂದರೆ ಹೀಟ್ ವೇವ್ಸ್ ಅಂದರೆ ವಾತಾವರಣವು ಹಲವಾರು ದಿನಗಳವರೆಗೆ ಬಿಸಿಯಿಂದ ಇರುತ್ತದೆ, ಅಂದರೆ ಶಾಖದಿಂದ ಇರುತ್ತದೆ. ಶಾಖ ಸಂಬಂಧಿಸಿದಂತೆ ಸಾವುಗಳು ಸಹ ಏರಿಕೆ ಆಗುವಂತೆ ಇದು ಇಫೆಕ್ಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. COP29 ಯುನೈಟೆಡ್ ನೇಷನ್ನ ಹವಾಮಾನ ಬದಲಾವಣೆ ಸಮ್ಮೇಳನ ಎಲ್ಲಿ ನಡೆಯಲಿದೆ? ಇದಕ್ಕೆ ಕರೆಕ್ಟ್ ಆಪ್ಷನ್ ನೋಡೋಣ ಇವಾಗ. ಪ್ಯಾರಿಸ್, ಬಾಕು, ದೆಹಲಿ, ರಿಯೋ ಡಿ ಜನೈರೋ. ಅದಕ್ಕೆ ಕರೆಕ್ಟಾದ ಆನ್ಸರ್ ಬಂದ್ಬಿಟ್ಟು ಬಾಕು, ಅಜರ್ಬೈಜಾನ್ನ ಬಾಕುದಲ್ಲಿ ಇವಾಗ ನಡೀತಾ ಇದೆ. 29ನೇ ವಿಶ್ವಸಂಸ್ಥೆಯ ಹವಾಮಾನ ಬದಲಾವಣೆ ಸಮ್ಮೇಳನ ನವೆಂಬರ್ 11ರಿಂದ ನವೆಂಬರ್ 22ರವರೆಗೆ ಬಾಕುದಲ್ಲಿ ನಡೆಯಲಿದೆ. ಇದು 13th ರಿಯೋ ಡಿ ಜನೈರೋದ ಬ್ರೆಜಿಲ್ನಲ್ಲಿ ನಡೆಯಲಿದೆ. ಓಕೆ, ಕ್ವಶನ್ ನಂಬರ್ 18 ನೋಡೋಣ ಇವಾಗ. ಸತಿ ಪೋರ್ಟಲ್ ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನವನ್ನು ಒದಗಿಸುವುದು, ಗುಣಮಟ್ಟದ ಬೀಜಗಳನ್ನು ಒದಗಿಸುವುದು, ಮಹಿಳಾ ಶಿಕ್ಷಣ ಕೌಶಲ್ಯ ಹೆಚ್ಚಿಸುವ ಕಾರ್ಯಕ್ರಮ, ರೈತರಿಗೆ ಸಾಲ ನೀಡುವುದು. ಇದಕ್ಕೆ ಕರೆಕ್ಟಾದ ಆನ್ಸರ್ ಬಂದ್ಬಿಟ್ಟು ಗುಣಮಟ್ಟದ ಬೀಜಗಳನ್ನು ಒದಗಿಸುವುದು. ಅಂದರೆ ರೈತರಿಗೆ ಗುಣಮಟ್ಟದ ಬೀಜಗಳನ್ನು ಒದಗಿಸುವುದರಿಂದ ಒಳ್ಳೆಯ ರೀತಿಯ ಕ್ರಾಪ್ ಬರುತ್ತೆ ಅನ್ನೋದು ಇದರ ಮೂಲ ಉದ್ದೇಶ ಆಗಿರುತ್ತೆ. ಓಕೆ, ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ ಸತಿ ಪೋರ್ಟಲನ್ನು ಮತ್ತು ಮೊಬೈಲ್ ಅಪ್ಲಿಕೇಶನ್ನ ಬಿಡುಗಡೆ ಮಾಡಿದೆ. ಕ್ವಶನ್ ನಂಬರ್ 19.
PM ಮತ್ಸ್ಯ ಸಂಪದ ಯೋಜನೆ ಅಡಿಯಲ್ಲಿ ಟ್ಯೂನ್ ಕ್ಲಸ್ಟರ್ ಅನ್ನು ಕೆಳಗಿನ ಯಾವ ಪ್ರದೇಶಗಳಲ್ಲಿ ಪ್ರಾರಂಭಿಸಲಾಗಿದೆ? ಅಂಡಮಾನ್ ಮತ್ತು ನಿಕೋಬಾರ್, ಲಕ್ಷದ್ವೀಪ್, ತಮಿಳುನಾಡು, ಪಶ್ಚಿಮ ಬಂಗಾಳ. ಇದು ಕರೆಕ್ಟಾದ ಆನ್ಸರ್ ಬಂದ್ಬಿಟ್ಟು ಅಂಡಮಾನ್ ಮತ್ತು ನಿಕೋಬಾರ್ನಲ್ಲಿ ಇತ್ತೀಚೆಗೆ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಅಡಿಯಲ್ಲಿ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪ ಟ್ಯೂನ್ ಕ್ಲಸ್ಟರ್ ಅನ್ನು ಅಭಿವೃದ್ಧಿ ಪಡಿಸಲಾಗುತ್ತಿದೆ. ಇದರ ಮುಖ್ಯ ಉದ್ದೇಶ ಮತ್ತು ಗುರಿ ಏನಾಗಿರುತ್ತೆ ಅಂದರೆ ಈ ಅಂಡಮಾನ್ ನಿಕೋಬಾರನ್ನು ಟ್ಯೂನ್ ರಫ್ತು ಕೇಂದ್ರವಾಗಿ ಮಾರ್ಪಾಡು ಮಾಡೋದು ಗುರಿಯಾಗಿದೆ. ಇದು ಟ್ಯೂನ್ ಅನ್ನೋದು ಫಿಶ್. ಈ ಫಿಶ್ನ ಬೆಳವಣಿಗೆಯನ್ನು ಅಥವಾ ಅಲ್ಲಿ ಅದರ ಅಭಿವೃದ್ಧಿಯನ್ನು ಹೆಚ್ಚಿಗೆ ಮಾಡಿ ಅಲ್ಲಿಂದ ಎಕ್ಸ್ಪೋರ್ಟ್ ಮಾಡುವಂಥದ್ದು ಮುಖ್ಯ ಗುರಿಯಾಗಿದೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಇವಾಗ ಕೈರೋ ಕಾಲ್ ಆಫ್ ಆಕ್ಷನ್ ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿ? ಮಾನವ ಹಕ್ಕುಗಳು, ಇಸ್ಲಾಮಿಕ್ ಕಾನೂನು, ನಗರಾಭಿವೃದ್ಧಿ ಮತ್ತು ವಸತಿ ಪರಿಸರ ಯೋಜನೆ. ಕರೆಕ್ಟಾದ ಆನ್ಸರ್ ಬಂದ್ಬಿಟ್ಟು ನಗರಾಭಿವೃದ್ಧಿ ಮತ್ತು ವಸತಿಗೆ ಸಂಬಂಧಪಟ್ಟಂತೆ ಕೈರೋ ಕಾಲ್ ಆಫ್ ಆಕ್ಷನ್ ಸಂಬಂಧಿಸಿದೆ. ಇದು ಜಾಗತಿಕ ವಸತಿ ಬಿಕ್ಕಟ್ಟನ್ನು ಯಾವ ರೀತಿ ನಿಭಾಯಿಸೋದು ಮತ್ತು ಅದನ್ನು ಹ್ಯಾಂಡಲ್ ಮಾಡೋದು ಹೇಗೆ ಅನ್ನೋದನ್ನು ಸ್ಪಷ್ಟವಾಗಿ ಈ ಸಭೆಯಲ್ಲಿ ಡಿಸ್ಕಷನ್ನ ಮಾಡಿರ್ತಾರೆ. ನೆಕ್ಸ್ಟ್ ನೋಡೋಣ. ಇವಾಗ ಇದು ಆಂಧ್ರ ಪ್ರದೇಶ ಸಿಎಂ ಆದಂಥ ಚಂದ್ರಬಾಬು ನಾಯ್ಡು ಅವರು ದೀಪಂ ಅನ್ನೋ ಸ್ಕೀಮ್ ಅಡಿಯಲ್ಲಿ ಫ್ರೀ ಗ್ಯಾಸ್ ಸಿಲಿಂಡರ್ನನ್ನು ಅಂದರೆ ಎವ್ರಿ ಇಯರ್ 3 ಗ್ಯಾಸ್ ಸಿಲಿಂಡರು ಮಹಿಳೆಯರಿಗೆ. ಕ್ವಶನ್ ನಂಬರ್ 16, ಭಾರತದಲ್ಲಿ ಯಾವ ರಾಜ್ಯವು ಇತ್ತೀಚೆಗೆ ಹೀಟ್ ವೇವ್ಸ್ ಶಾಖದ ಅಲೆಗಳನ್ನು ರಾಜ್ಯದ ನಿರ್ದಿಷ್ಟ ವಿಪತ್ತು ಎಂದು ಸೂಚಿಸಿದೆ? ಮಹಾರಾಷ್ಟ್ರ, ತಮಿಳುನಾಡು, ಉತ್ತರ ಪ್ರದೇಶ, ರಾಜಸ್ಥಾನ. ಇದಕ್ಕೆ ಕರೆಕ್ಟಾದ ಆನ್ಸರ್ ನೋಡೋಣ. ತಮಿಳುನಾಡು ಸರ್ಕಾರ ಇತ್ತೀಚೆಗೆ ಹೀಟ್ ವೇವ್ಸ್ನ ರಾಜ್ಯದ ವಿಪತ್ತು ಎಂದು ಘೋಷಿಸಿದೆ. ಇದು ಶಾಖದ ಅಲೆಗಳು ಅಂದರೆ ಹೀಟ್ ವೇವ್ಸ್ ಅಂದರೆ ವಾತಾವರಣವು ಹಲವಾರು ದಿನಗಳವರೆಗೆ ಬಿಸಿಯಿಂದ ಇರುತ್ತದೆ, ಅಂದರೆ ಶಾಖದಿಂದ ಇರುತ್ತದೆ. ಶಾಖ ಸಂಬಂಧಿಸಿದಂತೆ ಸಾವುಗಳು ಸಹ ಏರಿಕೆ ಆಗುವಂತೆ ಇದು ಇಫೆಕ್ಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. COP29 ಯುನೈಟೆಡ್ ನೇಷನ್ನ ಹವಾಮಾನ ಬದಲಾವಣೆ ಸಮ್ಮೇಳನ ಎಲ್ಲಿ ನಡೆಯಲಿದೆ? ಇದಕ್ಕೆ ಕರೆಕ್ಟ್ ಆಪ್ಷನ್ ನೋಡೋಣ. ಇವಾಗ ಪ್ಯಾರಿಸ್, ಬಾಕು, ದೆಹಲಿ, ರಿಯೋ ಡಿ ಜೈನೆರೋ. ಅದಕ್ಕೆ ಕರೆಕ್ಟಾದ ಆನ್ಸರ್ ಬಂದ್ಬಿಟ್ಟು ಬಾಕು, ಅಜರ್ಬೈಜಾನ್ನ ಬಾಕುದಲ್ಲಿ. ಇದು ಈ ವಾರದ ಪ್ರಮುಖ ಕರೆಂಟ್ ಅಫೇರ್ಸ್ ಇದಾಗಿರುತ್ತೆ. ನಿಮಗೆ PDF ಏನಾದರೂ ಬೇಕಾದರೆ ಟೆಲಿಗ್ರಾಮ್ ಚಾನಲ್ನಲ್ಲಿ ಸಿಗುತ್ತೆ. ಟೆಲಿಗ್ರಾಮ್ ಚಾನಲ್ನ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ದಯವಿಟ್ಟು ಜಾಯ್ನ್ ಆಗಿ ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನನ್ನಂತವನು ಖುಷಿಯಾಗಿ ಬದುಕೋಕ್ಕೂ ಎದರದೆ ಸಾಯೋಕ್ಕೂ ಎದರದೆ ಹೆಂಗಿರ್ತಾನೆ ಗೊತ್ತಾ?